ಏನು ಜನ ಎಲ್ಲ ಅವನನ್ನು ಹೊಗಳೋರು, ಸರ್ಕಾರಗಳೇ ಅವರನ್ನು ಹೊಗಳೋದು. ಅಷ್ಟು ಶ್ರೇಷ್ಠ ಶಿಲ್ಪಿಯಾಗಿದ್ದ. ಅದರ ಜೊತೆ ಅವನಿಗೊಂದು ಅಹಂಕಾರವೂ ಇತ್ತು. ನನ್ನ ಮುಂದೆ ಯಾರೂ ಇಲ್ಲ ಬಿಡು, ನನಗಿಂತ ದೊಡ್ಡ ಶಿಲ್ಪಿ ಈ ಜಗತ್ತಲ್ಲಿ ಯಾರೂ ಇಲ್ಲ, ನನ್ನ ಶಿಲ್ಪಕಲೆಗಳಲ್ಲಿ ಒಂದು ಚಿಕ್ಕ ತಪ್ಪು ಕೂಡ ಇರುವುದಿಲ್ಲ, ಒಂದು ದೋಷ ಕೂಡ ಇರುವುದಿಲ್ಲ, ನಾನೇ ಅದ್ವಿತೀಯ, ನಾನೇ ಜಗದ್ವಿಖ್ಯಾತ, ನನ್ನ ಮುಂದೆ ಇನ್ಯಾರೂ ಇಲ್ಲ ಅನ್ನೋ ಅಹಂಕಾರವೂ ಅವನಿಗೆ ಬಂದುಬಿಡ್ತು. ಅಂಥ ಶಿಲ್ಪಿಗೆ ಒಂದು ದಿನ ಬೆಳಗಿನ ಜಾವ ಕನಸಲ್ಲಿ ಯಮದೂತರು ಬಂದು, ಅಪ್ಪ, ಇಲ್ಲಿಂದ 10ನೇ ದಿವಸಕ್ಕೆ ನಿನ್ನ ಸಾವಿದೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ, ತಯಾರಾಗಿರು ಅಂತ ಬಂದು ಯಮದೂತರು ಕನಸಲ್ಲಿ ಬಂದು ಹೇಳ್ದಂಗಾಯ್ತು ಬೆಳಗಿನ ಜಾವ. ಬುಧೂರ್ನ ಎದ್ಬಿಟ್ಟ. ಅವನಿಗೆ ಆ ಕನಸೆಲ್ಲ ಸ್ಪಷ್ಟವಾಗಿ ನೆನಪಿತ್ತು. ಅದು ಬೇರೆ ಬೆಳಗಿನ ಜಾವ. ತಿಳಿದವರು ಹೇಳ್ತಾರೆ, ಬೆಳಗಿನ ಜಾವ ಬಂದ ಕನಸುಗಳು ನಿಜ ಆಗ್ತವೆ. ಅಂದರೆ ಇವತ್ತಿಂದ 10ನೇ ದಿನಕ್ಕೆ ನನ್ನ ಸಾವು. ಅವನಿಗೆ ಭಯ ಆಗೋಯ್ತು. ಅವನಿಗೆ ಆ್ಯಕ್ಚುಲಿ ಬದುಕೋಕೆ ತುಂಬ ಆಸೆ. ನಾನು ಇನ್ನೂ ಬದುಕಬೇಕು, ಇನ್ನೂ ನಾನು ಏನೇನೋ ಸುಖಗಳನ್ನು ಅನುಭವಿಸಬೇಕು, ನಾನು ಚೆನ್ನಾಗಿ ಬದುಕಬೇಕು, ಬದುಕೋದಿಕ್ಕೆ ಅವನಿಗೆ ತುಂಬ ಆಸೆ ಇದೆ. ಆದರೆ ಯಮದೂತರು ಬಂದು ಹೇಳಿದ್ದಾರೆ, ಇಲ್ಲಿಂದ 10ನೇ ದಿನಕ್ಕೆ ನಿನಗೆ ಸಾವಿದೆ ಕಣಪ್ಪ. ಅವನು ತುಂಬ ಯೋಚನೆ ಮಾಡ್ದ, ಆತಂಕವಾಯಿತು, ದುಃಖವಾಯಿತು. ಆ ನಡುವೆಯೂ ಅವನೊಂದು ಐಡಿಯಾ ಮಾಡ್ದ. ಅಂದರೆ ಅವನು ಮಲಗೋ ಕೋಣೆಯಲ್ಲಿ ಮಲಗಿದ್ದ ಸಮಯದಲ್ಲಿ ಯಮದೂತರು ಬಂದು ಬೆಳಗಿನ ಜಾವ ಹಂಗಂದ್ರಲ್ವಾ, ಅವನೊಂದು ಐಡಿಯಾ ಮಾಡ್ದ. ಏನು ಮಾಡ್ದ ಅಂದರೆ, ಅವನದೇ ರೀತಿಯಲ್ಲಿರುವ 10 ಮೂರ್ತಿಗಳನ್ನು ಕೆತ್ತನೆ ಮಾಡ್ದ, ದಿಟ್ಟು ಅವನ ಥರ. ಇಲ್ಲಿ ನಿಜವಾದ ಶಿಲ್ಪಿ ಯಾರು, ಮೂರ್ತಿಗಳು ಯಾರು ಅಂತ ಗೊತ್ತಾಗದೇ ಇರುವಷ್ಟು ದಿಟ್ಟು ಅವನದೇ ರೀತಿಯಲ್ಲಿರುವ 10 ಮೂರ್ತಿಗಳು, 10 ಪ್ಲಸ್ ಇವನೊಬ್ಬ 11, ಸೇಮ್ ಅವನು ಮಲಗುವ ಕೋಣೆ ಏನಿತ್ತು ಅಲ್ಲಿ 10 ಮೂರ್ತಿಗಳನ್ನು ಮಾಡಿ ಇಟ್ಟ. ಯಾರಿಗೂ ಗೊತ್ತಾಗಬಾರ್ದು ಇಲ್ಲಿ ಒರಿಜಿನಲ್ ಯಾವುದು, ಇಲ್ಲಿ ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತೇ ಆಗಬಾರ್ದು. ಅಷ್ಟು ದಿಟ್ಟು ಮೂರ್ತಿಗಳನ್ನು ಮಾಡಿಟ್ಟ. 10ನೇ ದಿನ ಆಯಿತು. ಅಂದರೆ ದಿವಸ ಒಂದೊಂದು ಮೂರ್ತಿ, 10 ಮೂರ್ತಿಗಳು. 11ನೇ ದಿನ ಯಮದೂತರು ಬಂದರು. ಯಮದೂತರು ಬರ್ತಾ ಇರೋದನ್ನು ಗೊತ್ತಾದ ತಕ್ಷಣ, ಆ ಹೆಜ್ಜೆ ಸಪ್ಪಳ ಗೊತ್ತಾದ ತಕ್ಷಣ ಒಳೋಗಿ ಆ ಮೂರ್ತಿಗಳ ಮಧ್ಯೆ ನಿಂತ್ಕೊಂಡ್ಬಿಟ್ಟ ಇವನು ಹೇಗೋ ಆ ಮೂರ್ತಿಗಳು ಸೇಮ್ ಹಾಗೆ ಇದ್ದಾವೆ, ಕಂಡಿಡಿಯೋಕೆ ಆಗಲ್ಲ, ಡಿಫ್ರೆನ್ಸೇ ಇಲ್ಲ, ಅಲ್ಲಿ ವ್ಯತ್ಯಾಸವೇ ಇಲ್ಲ, ಅಷ್ಟು ಒಂದೇ ರೀತಿಯಲ್ಲಿ ದಿಟ್ಟೋ ಇದ್ದಾವೆ. ಯಮದೂತರು ಬಂದರು. ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು. ಅಯ್ಯೋ, ಇದರಲ್ಲಿ ಯಾರು ಒರಿಜಿನಲ್ಲು, ಏನೆಲ್ಲ ಒಂದೇ ಥರ ಇದ್ದಾರೆ. ಎಲ್ಲ ನೋಡಿದ್ರು ಅವ್ರಿಗೆ ಗೊತ್ತೇ ಆಗಲಿಲ್ಲ, ಸೋತ್ಬಿಟ್ರು. ಹೆಂಗೆ ಬಂದಿದ್ರು ಹಂಗೆ ಖಾಲಿ ಕೈಲಿ ವಾಪಸ್ ಹೊಂಟೋದ್ರು. ಯಮಪುರಿಗೆ ಹೋದರು. ಯಮನ ಬಳಿ ಹೋಗಿ ನಿಂತು, ಸ್ವಾಮಿ, ಹೀಗೆ ಇವತ್ತು ಆ ಶಿಲ್ಪಿ ಆಯಸ್ಸು ಮುಗ್ದಿತ್ತು, ನಾವು ಕರ್ಕೊಂಡು ಬರಲಿಕ್ಕೆ ಹೋದೋ, ಆದರೆ ಅವನದೇ ರೀತಿಯಲ್ಲಿ 11 ಮೂರ್ತಿ, 10 ಮೂರ್ತಿಗಳು, ಅಂದರೆ ಅವನದೇ ರೀತಿಯಲ್ಲಿರೋ 10 ಜನ ಇದ್ದಾರೆ. ಅದರಲ್ಲಿ ಯಾರು ಒರಿಜಿನಲ್ಲು ಅಂತ ನಮಗೆ ಗೊತ್ತಾಗಲಿಲ್ಲ. ಅದರ ಜೊತೆ ಇನ್ನೊಂದು ಹೇಳಿದ್ರು, ಅವನು ಮಹಾನ್ ಶಿಲ್ಪಿ ಸ್ವಾಮಿ. ಯಮಧರ್ಮರೇ, ಅಂತಹ ಶಿಲ್ಪಿ ನಾವು ಇಲ್ಲಿವರೆಗೂ ನೋಡಿಲ್ಲ ಅಂತ ಶಿಲ್ಪಿ ಬೇರೆ ಹೊಗಳ್ಬಿಟ್ರು. ಯಮನಿಗೂ ಕೂಡ ಅದು ಆಶ್ಚರ್ಯ ಆಗೋಯ್ತು. ಯಾಕಂದರೆ ಈ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದ ಈ ಶಿಲ್ಪಿ ಏನು ಐಡಿಯಾ ಮಾಡಿದ್ದ ಅಂದರೆ, ಅದೊಂದು ಸಾವಿನ ಗಳಿಗೆ ಅಂತೇನಿದೆ, ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಟ್ರೆ ಆಮೇಲೆ ಅವ್ರು ನನ್ನನ್ನೇನು ಮಾಡಲಿಕ್ಕಾಗಲ್ಲ ಅನ್ನೋದು ಇವನು ಯೋಚನೆ. ಆ ಗಳಿಗೆಯಿಂದ ತಪ್ಪಿಸ್ಕೊಂಡ್ಬಿಡ್ಬೇಕು ಯಮದೂತರಿಂದ. ಸಾವಿನಿಂದ ತಪ್ಪಿಸ್ಕೊಂಡ್ರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಥರ ಆ ಕ್ಷಣಕ್ಕೆ ಹೆಂಗಾರು ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಅವನ ಥರದ್ದೇ 10 ಮೂರ್ತಿಗಳನ್ನು ಮಾಡಿ ಅವನ ಮಲಗುವ ಶಯನ ಕೋಣೆಯಲ್ಲಿ ಇಟ್ಟುಕೊಂಡಿದ್ದ. ಶಯನ ಕೋಣೆ ಅಂದರೆ ಮಲಗುವ ಕೋಣೆ. ಯಮದೂತರು ಬಂದರು, ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗಿ ಹೊರಟೋಗ್ಬಿಟ್ರು. ಯಮನ ಬಳಿ ಹೋಗಿ ಹೇಳ್ತಿದ್ದಾರೆ, ಸ್ವಾಮಿ, ಅವನು ಮಹಾನ್ ಶಿಲ್ಪಿ, ಅದರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ನಮಗೆ ಗೊತ್ತೇ ಆಗ್ತಿಲ್ಲ ಸ್ವಾಮಿ, ನಾವು ಸೋತ್ಬಿಟ್ಟು. ಯಮನಿಗೂ ಆಶ್ಚರ್ಯ ಆಗೋಯ್ತು ಮತ್ತು ಕೋಪವೂ ಬಂತು. ಮೂರ್ಖರ, ಸೋತು ಬಂದಿದ್ದೀರಲ್ಲ, ಒಬ್ಬ ಯಕಶ್ಚಿತ್ ಮನುಷ್ಯನ ಆಟಗಳಿಗೆ ನೀವು ಸೋತಿರೋದು. ಯಮಪುರಿಯ ಯಮದೂತರು, ಅವಮಾನ ಇದು. ಸರಿ, ನಾನೇ ಹೋಗ್ತೀನಿ ಅಂತ ಯಮನೇ ಬಂದ. ಯಮ ಬಂದಿದ್ದು ಗೊತ್ತಾದ ತಕ್ಷಣ ಇವನು ಮತ್ತೆ ಕೆಲಸ ಬಿಟ್ಟು ಬಿಡು ನೋಡೋಗಿ ಆ ಶಿಲ್ಪಿಗಳ ಆ ಮೂರ್ತಿಗಳ ಮಧ್ಯೆ ನಿಂತ್ಕೊಂಡ್ಬಿಟ್ಟ. 11 ಮೂರ್ತಿಗಳು, ಅಂದರೆ ಇವನೊಬ್ಬ 10 ಮೂರ್ತಿ, 10 ಪ್ಲಸ್ ಇವನೊಬ್ಬ 11. ಏನೆಲ್ಲ 11 ಮೂರ್ತಿಗಳು ಒಂದೇ ಥರ ಇದ್ದಾವೆ. ಯಮನಿಗೂ ಗೊತ್ತಾಗ್ತಾ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಯಾರಿದ್ರಲ್ಲಿ ಒರಿಜಿನಲ್ಲು, ಯಾರನ್ನು ನಾವು ಯಮಪುರಿಗೆ ಬಾರಪ್ಪ ನಿನ್ನ ಆಯಸ್ ಮುಗೀತು ಅಂತ ಕರ್ಕೊಂಡು ಹೋಗೋದು, ಎಲ್ಲ ಒಂದೇ ಥರ ಅವರಲ್ಲ. ಈ ಶಿಲ್ಪಿಯ ಅಹಂಕಾರ ಇತ್ತು, ನಾನು ಬಿಟ್ಟಿರಿಲ್ಲ ಅನ್ನೋ ಒಂದು ಅಹಂಕಾರ. ಯಮನಿಗೆ ಸೋಲು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಮ ಒಂದು ಐಡಿಯಾ ಮಾಡ್ದ. ಏನು ಮಾಡ್ದ,
ಏನು ಎಲ್ಲ ಹಿಂಗೆ ಏನೋ ಕೈ ಮುಕ್ಕೊಂಡಿರೋ ಭಂಗಿಯಲ್ಲಿ ಎಲ್ಲ ನಿಂತಿದ್ದಾರೆ 11 ಜನ ಶಿಲ್ಪಿಗಳು. ಯಮನಿಗೆ ಕನ್ಫ್ಯೂಸ್ ಆಗೋಯ್ತು, ಇದರಲ್ಲಿ ಯಾರು ಒರಿಜಿನಲ್ಲು, ಇವನೇ ಅಂತ ಒಂದೇ ಸತಿ ನಾನು ತಪ್ಪಾಗಿ ಯಮಪಾಶ ಹಾಕಿಬಿಟ್ರೆ ನಿಜವಾದ ಶಿಲ್ಪಿಗೆ ಜೀವದಾನ ಕೊಟ್ಟಂಗೆ ಆಗ್ಬಿಡುತ್ತೆ, ಅದು ಮೃತ್ಯುವಿನ ನಿಯಮಗಳಿಗೆ ವಿರುದ್ಧವಾಗಿಬಿಡುತ್ತೆ. ನಾನು ಒಮ್ಮೆಲೇ ಕಂಡುಹಿಡಿಬೇಕು, ಏನೇ ಕಂಡುಹಿಡಿದ್ರೂ ಒಮ್ಮೆಲೇ ಅವನಿಗೆ ಯಮಪಾಶ ಹಾಕಬೇಕು, ನಾನು ಸರಿಯಾಗಿ ಹಾಕಬೇಕು. ಬಟ್ ಏನು ಮಾಡುವುದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಮಧರ್ಮ ಒಂದು ಐಡಿಯಾ ಮಾಡ್ದ. ಅಲ್ಲೇ ಜೋರಾಗಿ ನಗೋಕ್ಕೆ ಶುರು ಮಾಡಿದೆ ಯಮಧರ್ಮ. ಏನಂತ ನಕ್ಕು ಹೇಳ್ತಾನೆ, ಅಯ್ಯ ಶಿಲ್ಪಿ, ನಾನೇ ದೊಡ್ಡ ಶಿಲ್ಪಿ ಅನ್ನೋ ಅಹಂಕಾರ ಇದೆ ಅಲ್ವ ನಿನಗೆ? ಯಾರು ನನ್ನನ್ನು ಏನು ಮಾಡಲಿಕ್ಕಾಗಲ್ಲ, ನಾನು ಅತಿ ದೊಡ್ಡ ಶಿಲ್ಪಿ, ನನ್ನ ಶಿಲ್ಪಕಲೆಯ ಮುಂದೆ ನನ್ನನ್ನು ಯಾರೇನೂ ಮಾಡಲಿಕ್ಕಾಗಲ್ಲ ಅನ್ನೋ ಅಹಂಕಾರ ಇದೆ ಅಲ್ವ ನಿನಗೆ? ಎಂಥ ದಡ್ಡನಯ್ಯ ನೀನು, ಎಲ್ಲ ಚೆನ್ನಾಗಿ ಮಾಡಿದೆ, ಆದರೆ ಇದೊಂದು ದೋಷವನ್ನು ನೀನು ಗುರುತಿಸ್ಲೇ ಇಲ್ಲ. ಈ ಮೂರ್ತಿಯಲ್ಲಿ ಏನೂ ದೋಷವೇ ಇಲ್ಲ ಅಂತ ನೀನು ಹೇಳ್ತಿದ್ದೆ ಅಲ್ವಾ? ನೋಡು, ಎಲ್ಲ ಚೆನ್ನಾಗಿ ಮಾಡಿದ್ದೀಯಾ, ಆದರೆ ನಿನಗೆ ಗೊತ್ತಿಲ್ಲದೆ ಒಂದು ದೋಷ ಇದೆ, ಅದನ್ನು ನೀನು ಗುರುತಿಸೇ ಇಲ್ಲ. ತಪ್ಪು ಮಾಡಿಬಿಟ್ಟೆ ಕಣೆಯ ನೀನು ಅಂತ ಹೇಳ್ಬಿಟ್ಟೆ ಯಮ. ಏನಂಗೆ ಅಂದಿದ್ದೆ ತಡ, ಈ ಮೂರ್ತಿ ಮಧ್ಯೆ ನಿಂತಿದ್ನಲ್ಲ ಎದ್ದು ಬಂದ್ಬಿಟ್ಟ. ಏನ್ರಿ ಯಮಧರ್ಮರೇ ನೀವು ಹಿಂಗೆ ಹೇಳೋದು? ನನ್ನ ಕೆತ್ತನೆಯಲ್ಲಿ ದೋಷವೇ ಸಾಧ್ಯವೇ ಇಲ್ಲ, ಸುಳ್ಳುಗಾರ ನೀನು, ಸುಳ್ಳು ಹೇಳ್ತೀಯ, ಎಲ್ಲಿದೆ ದೋಷ ತೋರಿಸು ಅಂತ. ಬಾರಜ ಅಂತ ಯಮಪಾಶ ಹಾಕಿ ಅವನನ್ನು ಯಮಪುರಿ ಕರ್ಕೊಂಡು ಹೋದ ಅಂತ. ಅಂದರೆ ಆಗ ಯಮ ಹೇಳ್ತಾನೆ, ಬಂದ ಬಾ, ಇದೇ ಬೇಕಿದ್ದು ನನಗೆ. ಯಾಕಂದರೆ ಯಾವಾಗ ಯಮಧರ್ಮ ಈ ಮೂರ್ತಿಗಳಲ್ಲಿ ದೋಷ ಇದೆ ಅಂತ ಹೇಳಿದ್ನೋ, ನನ್ನ ಮೂರ್ತಿಗಳಲ್ಲಿ ದೋಷ ಇದೆಯಾ ಅಂತ ಇವನು ಬಂದ್ಬಿಟ್ಟ ಒರಿಜಿನಲ್ಲು, ಎಲ್ಲಿದೆ ತೋರಿಸ್ರಿ ಅಂತ. ಆಗ ಯಮಧರ್ಮ ಹೇಳ್ತಾನೆ, ದೋಷವೇನೂ ಇಲ್ಲ, ನಾನು ಅನ್ನೋ ಅಹಂಕಾರವೇ ಇವತ್ತು ನಿನಗೆ ಮೃತ್ಯು ತಂತು. ಇಲ್ಲ ಅಂದಿದ್ರೆ ಅವನು ಸುಮ್ಮನೆ ನಿಂತಿದ್ದಿದ್ರೆ ಯಮನೂ ಕೂಡ ಹೊಂಟೋಗ್ತಿದ್ದ. ನಾನು ಮಾಡಿದ ಕೆಲಸದಲ್ಲಿ ಯಾರೂ ತಪ್ಪು ಕಂಡಿಡಿಲೇಬಾರ್ದು, ನಾನು ಅದ್ಭುತ, ನಾನು ತಪ್ಪು ಸರಿ ಇದ್ದೀನಿ, ನನ್ನಲ್ಲಿ ದೋಷವೇ ಇಲ್ಲ ಅನ್ನೋ ಆ ಮಟ್ಟಿನ ಅಹಂಕಾರ ಇರೋದ್ರಿಂದ ಅವನು ಎದ್ದು ಬಂದ್ಬಿಟ್ಟ. ಅಂದರೆ ಆ ಮೂರ್ತಿಗಳ ಮಧ್ಯದಿಂದ ಬಂದ್ಬಿಟ್ಟ, ಎಲ್ಲಿದೆ ತೋರಿಸ್ರಿ ಅಂತ. ಅಹಂಕಾರ ಅವನನ್ನು ಗುರುತಿಡಿಯೋ ಹಾಗೆ ಮಾಡಿಬಿಡ್ತು. ಯಮ ಹೇಳ್ತಾನೆ, ನಿನ್ನ ಅಹಂಕಾರ ಇವತ್ತು ನಿನ್ನನ್ನು ಮೃತ್ಯುವಿನ ಬಳಿ ತಗೊಂಬಂದಿದೆ, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಬಾ ರಜ. ಹಂಗೆ ರಾವಣ ಆದರೂ ನಾನು ಅನ್ನೋದೇ ಅವರನ್ನು ಕೊಲ್ತು ಅಥವಾ ಅವನಿಗೆ ಮೃತ್ಯುವನ್ನು ತರ್ತು. ಹಾಗಾಗಿ ನಾನು ಹೇಳೋದು, ಏನಾದರೂ ನಾವೊಂದು ಕೆಲಸ ಮಾಡ್ತೀವ, ಮಾಡಾಯಿತು, ಅದು ಒಳ್ಳೆದಿದ್ದರೂ ದೇವರದ್ದೇ, ಕೆಟ್ಟದ್ದಿದ್ದರೂ ದೇವರದ್ದೇ. ನಂದೇನೂ ಇಲ್ಲಪ್ಪ. ಈಗ ನೀವೇನೋ ಒಂದು ಅಡುಗೆ ಮಾಡಿದ್ದೀರಿ, ಒಳ್ಳೇದಂದ್ರೆ ಎಲ್ಲವೂ ದೇವರಿಗೆ ಅರ್ಪಣೆ, ಕೆಟ್ಟದ್ದಂದ್ರೆ ಅದು ದೇವರಿಗೆ ಅರ್ಪಣೆ. ಮಾಡಾಯಿತು, ಇನ್ನೇನು ದಾರಿ ಇಲ್ಲ, ನಿಮ್ಮ ಬೆಸ್ಟ್ ಕೊಡಿ, ಆದರೆ ನಾನು ಮಾಡಿದೆ ಅನ್ನೋ ಅಹಂಕಾರ ಇಟ್ಕೊಳ್ಬೇಡಿ. ಅವಾದಾಗ ಏನಾಗ್ಬಿಡುತ್ತೆ, ಈಗ ನೋಡಿ ಕೆಲವೊಬ್ಬರು ಸಾಧಕರು ಅವರು ಒಂದು ಸಿನಿಮಾ ಮಾಡ್ತಾರೆ ಅಥವಾ ಒಂದೇನೋ ಅದ್ಭುತವಾದ ಕೆಲಸ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ. ಜನ ಏನಾದರೂ ಅಂದ್ಕೊಳ್ಳಿ, ಅವ್ರು ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡಿಬಿಡ್ತಾರೆ. ಒಳ್ಳೇದಂದ್ರೂ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ, ಹೊಗಳಿದ್ರೂ ಪ್ರತಿಕ್ರಿಯೆ ಕೊಡಲ್ಲ, ತೆಗಳಿದ್ರೂ ಪ್ರತಿಕ್ರಿಯೆ ಕೊಡಲ್ಲ, ಅವರು ಸುಮ್ಮನೆ ದೇವರಂತೆ ಇದ್ದು ಬಿಡ್ತಾರೆ. ಹಾಗೆ ನಾವು ಕೂಡ ಯಾವಾಗ ನಾವು ಕೆಲಸದ ಬಗ್ಗೆ ಅತಿ ಮೋಹ ಇಟ್ಕೊಂಡು ಅಹಂಕಾರಿಗಳಾಗಿಬಿಡ್ತೀವಿ, ಎಲ್ಲರಿಗೂ ಉತ್ತರ ಕೊಡೋಕೆ ಶುರು ಮಾಡ್ತೀವಿ. ಇಲ್ಲ ನಾನು ಮಾಡಿದ್ದು ಸರಿ, ಇಲ್ಲ ನಂದೇ ಸರಿ, ನಾನು ಸರಿ, ಅದು ಸರಿ, ಇದು ಸರಿ ಅಂತ. ಬೇಡ, ಮಾಡುವಷ್ಟು ಅದ್ಭುತವಾಗಿ ಮಾಡಿ, ಯಾರಿಗೂ ಉತ್ತರ ಕೊಡೋಕೆ ಹೋಗಬೇಡಿ ಅಲ್ವಾ? ಹಾಗಾಗಿ ಇದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಒಳ್ಳೆಯದಾಗಲಿ.